ಮೊದಲಿಗೆ ರಜನಿಕಾಂತ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು 50 ವರ್ಷ ಆಗಿದೆ. ಸೊ ರಜನಿಕಾಂತ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಬನ್ನಿ ಈ ಮೂವಿ ರಿವ್ಯೂ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ನಾನು ಇವತ್ತು ರಿವ್ಯೂ ಮಾಡ್ತಿರೋ ಮೂವಿ ಹೆಸರು ಕೂಲಿ. ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಷನ್ ಮಾಡಿರುವಂತ ಸಿನಿಮಾ. ಇವರು ಡೈರೆಕ್ಷನ್ ಮಾಡ್ತಿರೋದಕ್ಕೆ ತುಂಬಾ ಜನಕ್ಕೆ ಅನ್ಸಿರುತ್ತೆ ಇವರ ಹಳೆ ಮೂವಿಗಳಿಗೂ ಈ ಮೂವಿಗೂ ಏನೋ ಲಿಂಕ್ ಕೊಟ್ಟಿರ್ಬೋದಾ ಅಂತ. ಆದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ಈ ಮೂವಿನಲ್ಲಿ ಬೇರೆ ಯಾವ ಮೂವಿಗೂ ಲಿಂಕ್ ಕೊಟ್ಟಿಲ್ಲ. ಮೂವಿ ಹೆಸರಿಗೆ ತಕ್ಕಂಗೆ ಸ್ಟಾರ್ಟಿಂಗ್ ನಲ್ಲೇ ಕೂಲಿ ಕೆಲಸ ಮಾಡೋ ಸ್ಪಾಟ್ ನೆಲ್ಲ ರಿವೀಲ್ ಮಾಡ್ತಾರೆ. ಹಾಗೆ ಒಂದೊಂದೇ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿರೋ ರೀತಿ, ಅದಕ್ಕೆ ಕೊಟ್ಟಿರೋ ಬಿಲ್ಡಪ್ ತುಂಬಾ ಹೈಲೈಟ್ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಜನಿಕಾಂತ್ ಅವರಿಗೆ ಕೊಟ್ಟಿರೋ ಬಿಲ್ಡಪ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇವರದೇ ಒಂದು ಮ್ಯಾನ್ಷನ್ ಇರುತ್ತೆ. ಆ ಮ್ಯಾನ್ಷನ್ ಹೆಸರು ದೇವಾ ಮ್ಯಾನ್ಷನ್ ಅಂತ. ಅಲ್ಲಿಗೆ ಸೇರ್ಕೊಳ್ಳಕ್ಕೆ ಬಂದವ್ರಿಗೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಫಾಲೋ ಮಾಡಕ್ ಹೇಳ್ತಾರೆ. ಇವರು ಫಾಲೋ ಮಾಡ್ತಾ ಇರ್ತಾರೆ ಕೂಡ. ಅಷ್ಟರಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಇವರ ಫ್ರೆಂಡ್ ತೀರೋಗಿದ್ದಾರೆ ಅಂತ. ನೋಡ್ಕೊಂಬರಕ್ಕೆ ಅಂತ ಹೋದಾಗ ಇವ್ರಿಗೆ ಅದು ನಾರ್ಮಲ್ ಡೆತ್ ಅಲ್ಲ ಅಂತ ಅನ್ಸುತ್ತೆ. ಪತ್ತೆ ಹಚ್ಚೋಕೆ ಇವರು ಏನೇನ್ ರಿಸರ್ಚ್ ಮಾಡ್ತಾರೆ, ಹೇಗ್ ಅದನ್ನ ಕಂಡುಹಿಡಿತಾರೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಅಷ್ಟಕ್ಕೂ ಅವರದ್ದು ನಾರ್ಮಲ್ ಡೆತ್ ಅಲ್ಲ ಅಂತ ಇವರು ಹೇಗ್ ಗೆಸ್ ಮಾಡಿದ್ರು, ಅದನ್ನ ಪತ್ತೆ ಹಚ್ಚೋಷ್ಟು ಇವರು ಕ್ಲೋಸ್ ಫ್ರೆಂಡ್ ಆಗಿದ್ರ, ಹಾಗಿದ್ರು ದೂರ ಯಾಕಿದ್ರು, ಅದಾದ್ಮೇಲೆ ಯಾರ್ಯಾರು ಬರ್ತಾರೆ, ಏನೇನಾಗತ್ತೆ ಅನ್ನೋದನ್ನ ನೀವು ಈ ಮೂವಿ ನೋಡಿ ತಿಳ್ಕೋಬೇಕು. ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿರೋ ರೀತಿ, ಕೊಟ್ಟಿರೋ ಬಿಲ್ಡಪ್ ತುಂಬಾ ಚೆನ್ನಾಗಿತ್ತು. ಹಾಗೆ ಯಾವ ಕ್ಯಾರೆಕ್ಟರ್ನು ಕೂಡ ಡಮ್ಮಿ ಮಾಡದೆ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಕ್ಯಾರೆಕ್ಟರ್ ಗಳಿಗೆ ಇನ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಥವಾ ಡೆಪ್ತ್ ಇರಬೇಕಿತ್ತು ಅಂತ ಅನಿಸ್ತು. ಎಲ್ಲೂ ನಿಮಗೆ ಬೋರ್ ಅಂತ ಅನ್ಸಲ್ಲ, ಬದಲಿಗೆ ಕ್ಯೂರಿಯಾಸಿಟಿ ಮತ್ತೆ ಕ್ವಶನ್ಸ್ ಗಳನ್ನ ಹುಟ್ಟು ಹಾಕತ್ತೆ. ಆಕ್ಟಿಂಗ್ ಅಂತ ಬಂದ್ರೆ ರಜನಿಕಾಂತ್ ಅವರು ದೇವ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಏಜ್ ನಲ್ಲೂ ಕೂಡ ಅವ್ರ ಎನರ್ಜಿ, ಆ ಸ್ವಾಗು ಬೆಂಕಿ ಅಂತಾನೆ ಹೇಳ್ಬೋದು. ಅಷ್ಟು ಮಸ್ತಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಎಂಟ್ರಿಗೂ ಆ ಬಿಜಿಎಂಗೂ ಸಖತ್ತಾಗಿತ್ತು. ನಾಗಾರ್ಜುನ ಇವರು ಸೈಮನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿ ಸಲನು ಇವರನ್ನ ತುಂಬಾ ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ. ಆ ಪಾತ್ರಕ್ಕೆ ಅದೇ ಬೇಕಿತ್ತು. ಸೋಬಿನ್ ಶಾಹಿರ್ ಇವರು ದಯಾಳಾಗಿ ಕಾಣಿಸ್ಕೊಂಡಿದ್ದಾರೆ. ಬೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಮೇಲೆ ತುಂಬಾ ಸಲ ಕಾಣಿಸ್ಕೋತಾರೆ, ತುಂಬಾ ಹೈಲೈಟ್ ಕೂಡ ಆಗ್ತಾರೆ. ಆ ದಯಾಳ್ ಅನ್ನೋ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಯಾರು ಇವರ ಪಾತ್ರನ ಮರೆಯಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕಲಿಷ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರ ಎಂಟ್ರಿ ಮತ್ತೆ ಇವರಿಗೆ ಕೊಟ್ಟಿರೋ ಬಿಲ್ಡಪ್ ನಾನು ತುಂಬಾ ಇಷ್ಟ ಆಯ್ತು. ಹಾಗೆ ಸ್ವಲ್ಪ ಹೊತ್ತು ಮಾತ್ರ ಇವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಕೂಡ ಇವರ ಆಕ್ಟಿಂಗು ನೆಕ್ಸ್ಟ್ ಲೆವೆಲ್ ಇತ್ತು. ಅಮೀರ್ ಖಾನ್ ಇವರು ದಾಹ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೋತಾರೆ. ತುಂಬಾ ಲೇಟ್ ಆಗಿ ಎಂಟ್ರಿ ಕೊಟ್ರು ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋ ರೇಂಜ್ ಗೆ ಎಂಟ್ರಿ ಕೊಡ್ತಾರೆ. ಇವ್ರ ಆಕ್ಟಿಂಗ್ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು. ಸತ್ಯರಾಜ್ ಇವರು ರಾಜಶೇಖರ್ ಅನ್ನೋ ಪಾತ್ರದಲ್ಲಿ ಆ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ ಹಾಸನ್ ಇವರು ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕೊಟ್ಟಿರೋ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಪೂಜಾ ಹೆಗ್ಡೆ ಇವ್ರನ್ನ ಜಸ್ಟ್ ಆ ಮೋನಿಕಾ ಸಾಂಗ್ ಗೆ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡ್ಯಾನ್ಸ್ ಎತ್ತು ನೆಕ್ಸ್ಟ್ ಲೆವೆಲ್ ಇತ್ತು, ಒಳ್ಳೆ ವೈಬ್ ಕೊಡ್ತು ಅಂತಾನೆ ಹೇಳ್ಬೋದು. ಫೈನಲಿ ರಚಿತಾ ರಾಮ್ ಇವರು ಕಲ್ಯಾಣಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವ್ರ ಆಕ್ಟಿಂಗ್ ಅಂತೂ ಬೆಂಕಿ ಆಗಿತ್ತು. ಲೇಡಿ ಡಾನ್ ಆಗಿ ಮಸ್ತಾಗಿ ಆಕ್ಟ್ ಮಾಡಿದ್ದಾರೆ. ಆಗಾಗ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮಗೆ ಎಲ್ಲೂ ಬೋರ್ ಆಗಲ್ಲ. ಪ್ರತಿಯೊಬ್ಬರ ಆಕ್ಟಿಂಗು ಮತ್ತೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರು ಎಲ್ಲ ಮಸ್ತ್ ಆಗಿತ್ತು ಅಂತಾನೆ ಹೇಳ್ಬೋದು. ಸಾಂಗ್ ಚೆನ್ನಾಗಿದೆ, ಒಳ್ಳೆ ವೈಬ್ ಕೊಡ್ತು. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಕಂಫರ್ಟಬಲ್ ಆಗಿ ಫ್ಯಾಮಿಲಿ ಜೊತೆ ಮೂವಿ ನೋಡಬಹುದು. ಇದೇ ಇದರ ಪ್ಲಸ್ ಪಾಯಿಂಟ್. ಆದ್ರೂ ಇನ್ನು ಏನೋ ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಇವರ ಫ್ಲಾಶ್ ಬ್ಯಾಕ್ ಪ್ರೆಸೆಂಟ್ ಮಾಡಿರೋ ರೀತಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕಿತ್ತು. ಕೆಲವು ಎಮೋಷನ್ ಸೀನ್ಸ್ ಬಂದ್ರೂ ಕೂಡ ಅಷ್ಟು ಟಚ್ ಆಗ್ಲಿಲ್ಲ. ಉಪೇಂದ್ರ ಅವರ ಎಂಟ್ರಿ ಕೊಡೋದಕ್ಕೆ ತುಂಬಾ ವೇಟ್ ಮಾಡಿಸಿದ್ರು, ಅದು ಸ್ವಲ್ಪ ಬೇಜಾರಾಯ್ತು. ಕೆಲವೊಬ್ಬರಿಗೆ ಅಷ್ಟು ಬಿಲ್ಡಪ್ ಬೇಕಿರ್ಲಿಲ್ಲ. ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಮಲ್ಟಿ ಸ್ಟಾರರ್ ಸಿನಿಮಾ ತರ ಮಾಡಿದ್ದಾರೆ ಅಂತ ಅನ್ಸಿದಂತೂ ನಿಜ. ಯಾಕಂದ್ರೆ ಕೆಲವರು ಇದ್ರು ಇಲ್ಲ ಅಂದಿದ್ರು ಮೂವಿನಲ್ಲಿ ಏನು ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದೆ ಆರಾಮಾಗಿ ಒಂದು ಕಮರ್ಷಿಯಲ್ ಮೂವಿ ನೋಡ್ಬೇಕು ಅಂತ ಅಂದ್ರೆ ಕೂಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.